ಸೊ ಓಕೆ ಗೈಸ್ ನಮಸ್ತೆ ಗೆಳೆಯರೆ, ಫುಡಿ ಪ್ರಿನ್ಸ್ ಚಾನಲ್ಗೆ ಸ್ವಾಗತ. ಇವತ್ತು ನಾನು ಕಾಫಿಯಾ ಅಂತ ಒಂದು ಕೆಫೆಗೆ ಬಂದಿದ್ದೀನಿ ನಾನು. ಸೊ ಬೇಸಿಕಲಿ ಎಲ್ಲಿರೋದಂತ ಹೇಳಿದ್ರೆ ಇದು ಸೋಮಿನಕೊಪ್ಪ ಮೇನ್ ರೋಡ್, ವಿನೋಬ್ ನಗರ ರೋಡ್, ಶಿವಮೊಗ್ಗ. ಸೊ ನಾನು ವಾಯ್ಸ್ ಆ್ಯಡ್ ಮಾಡೋಣ ಅಂತ ಇದ್ದೆ, ನಾನು ಜಸ್ಟ್ ರಾ ವಾಯ್ಸ್ ಮಾಡೋಣ ಅಂತ ಇದ್ದೆ. ಬಟ್ ಏನಂತ ಹೇಳಿದ್ರೆ ಟ್ರಾಫಿಕ್ಕಿಂದು ವಾಯ್ಸಿಗೆ ಆ್ಯಂಡ್ ಸರೌಂಡಿಂಗಲ್ಲಿ ವಾಯ್ಸ್ ಎಲ್ಲ ಜಾಸ್ತಿ ಇತ್ತು ಆ್ಯಂಡ್ ನಾಯ್ಸ್ ತುಂಬ ಜಾಸ್ತಿ ಇತ್ತು. ಮೇಯ್ನ್ ಈ ರೆಸ್ಟೋರೆಂಟಿಗೆ ಎಂಟರ್ ಆಗೋ ಟೈಮಲ್ಲಿ, ಒಳಗಡೆ ಕೆಫೆಲ್ ಎಂಟರ್ ಆಗೋ ಟೈಮಲ್ಲಿ ತುಂಬ ಸಾಂಗ್ಸ್ ಇದ್ದಾವೆ, ಕಾಪಿರೈಟ್ ಬರುತ್ತೆ ಅಂತ. ಸೊ ನಾನು ವಾಯ್ಸ್ ಹಾಕ್ತಿದ್ದೀನಿ. ಸೊ ಕಮ್ಸ್ ಟು ದ ರೆಸ್ಟೋರೆಂಟ್, ಒಳಗಡೆ ಕೆಫೆ ಮಾತ್ರ ಭಾಳ ಚೆನ್ನಾಗಿದೆ, ಆ್ಯಂಬಿಯನ್ಸ್ ಮಾತ್ರ ಭಾಳ ಚೆನ್ನಾಗಿದೆ. ಒಂದು ಮಾಡ್ರನ್ ಟೈರ್ 1 ಸಿಟಿಲಿ ಹೆಂಗೆ ಕೆಫೆ ಇರುತ್ತೆ ಆ ಥರ ಇದೆ. ತುಂಬ ಎಲ್ಲ ಕಾಫಿ, ವೆರೈಟೀಸ್ ಆಫ್ ಕಾಫಿ ಸಿರಪ್ ಆ ಥರ ಎಲ್ಲ ಇದೆ. ನೀವು ನೋಡ್ಬೋದಂತೆ ಸೆಂಟ್ರಲೈಸ್ಡ್ AC ಇರೋದು. ಮತ್ತು ಯಂಗ್ಸ್ಟರ್ಸಿಗೆ ಒಂಥರ ಯಂಗ್ಸ್ಟರ್ಸ್ ಆಡೋಕ್ಕೆ ಸ್ನೂಕರ್ ಎಲ್ಲ ಆಡೋಕ್ಕಿದೆ, ಪ್ಲೇ ಸ್ಟೇಷನ್ ಇದೆ ಆಡೋಕ್ಕೆ. ಫ್ಲೋರಿಂಗ್ ಮಾತ್ರ ಭಾಳ ಚೆನ್ನಾಗಿ ಮಾಡಿದ್ದಾರೆ. ಇಂಟೀರಿಯರ್ಸಿಗೆ ಸುಮಾರು ಸಿಕ್ಕಾಪಟ್ಟೆ ಖರ್ಚು ಮಾಡಿದ್ದಾರೆ ಇವರು. ಆ್ಯಂಡ್ ಒಂದು ಶಿವಮೊಗ್ಗಲ್ಲಿ ನೋಡೋಕೆ ಒಂಥರ ಖುಷಿ ಆಗುತ್ತಿದ್ದು. ಯಾಕಂತ ಹೇಳಿದ್ರೆ ಮುಂಚೆ ಶಿವಮೊಗ್ಗದಲ್ಲಿ ಈ ಥರ ರೆಸ್ಟೋರೆಂಟ್ ಕೆಫೆಗಳು ಇಲ್ಲವೇ ಇಲ್ಲ. ಮಂಗಳೂರು, ಬ್ಯಾಂಗ್ಳೂರಲ್ಲಿ ಮಾತ್ರ ನೋಡೋಕೆ ಸಿಗುತ್ತೆ. ಆದರೆ ಶಿವಮೊಗ್ಗದಲ್ಲಿ ಈ ಥರ ಬರ್ತಿದೆ ಅಂತ ಹೇಳಿದ್ರೆ ಭಾಳ ಖುಷಿ ಆಗುತ್ತೆ. ಬಟ್ ದಿಸ್ ಈಸ್ ಎ ಪ್ಯೂರ್ ವೆಜ್ ರೆಸ್ಟೋರೆಂಟ್ ಇದು. ನೀವು ಮೆನುಲಿ ನೋಡ್ಬೋದಂತೆ ಎಕ್ಸ್ಪ್ರೆಸ್ಸು ಆ ಥರ, ಕೆಫೆ ಲಾಟೆ, ವಿಲ್ ಗೆಟ್ ದ ವೆರೈಟೀಸ್ ಆಫ್ ಕ್ಯಾಫಿ ಆ್ಯಂಡ್ ಹಾಟ್ ಚಾಕ್ಲೇಟ್, ಫಿಲ್ಟರ್ ಕಾಫಿ, ವೆರೈಟೀಸ್ ಆಫ್ ನಿಮಗೆ ಕೋಲ್ಡ್ ಡ್ರಿಂಕ್ಸ್ ಆ ಥರದ್ದೆಲ್ಲ ಸಿಗುತ್ತೆ ನಿಮಗೆ. ಆ್ಯಂಡ್ ಐಸ್ ಟೀ, ಮಾಕ್ಟೇಲ್ ಆ ಥರ ಎಲ್ಲ ಸಿಗುತ್ತೆ. ಸ್ನ್ಯಾಕ್ಸ್, ಬರ್ಗರ್ಸ್, ಪಿಜ್ಜಾಸ್, ಪಾಸ್ತಾಸ್ ಆ ಥರ ಎಲ್ಲ ಸಿಗುತ್ತೆ ನಿಮಗೆ. ಪ್ರೈಸಸ್ ಎಲ್ಲ ಒಂದು ರೇಂಜ್ ಸ್ವಲ್ಪ ಲಿಟಲ್ ಬಿಟ್ ಎಕ್ಸ್ಪೆನ್ಸಿವ್ ಇದೆ, ಮಾತ್ರ ಕ್ವಾಲಿಟಿ ಹಂಗೆ ಇದೆ, ಚೆನ್ನಾಗಿದೆ. ಮೆನು ನೀವು ನೋಡ್ಬೋದಂತೆ, ಪಾಸ್ ಮಾಡಿ ನೋಡಿ ಅಂತೆ. ಮೆನುನು ಚೆನ್ನಾಗಿ ಮಾಡಿದ್ದಾರೆ, ಪ್ರೆಸೆಂಟ್ ತುಂಬ ಚೆನ್ನಾಗಿದೆ. ಆ್ಯಂಡ್ ಆಫ್ಟರ್ ದ್ಯಾಟ್ ವಿ ಆರ್ಡರ್ಡ್ ಒಂದು 7-8 ಐಟಮ್ಸ್ ಆರ್ಡರ್ ಮಾಡಿದ್ವಿ. ಆ್ಯಂಡ್ ಒಂದು 8 ಐಟಮ್ಸ್ ಆರ್ಡರ್ ಮಾಡೋಕ್ಕೆ ಸ್ವಲ್ಪ ಲೇಟ್ ಆಗುತ್ತೆ ಅಂತ ಹೇಳಿದ್ರೆ. ಯಾಕಂತ ಹೇಳಿದ್ರೆ ನಾವು ಸಂಡೇ ಹೋಗಿದ್ವಿ. ಯೂಶ್ವಲಿ ಕೆಫೆ ಏನಂತ ಹೇಳಿದ್ರೆ ವೀಕ್ ಡೇಸಲ್ಲಿ ಅಷ್ಟು ರಶ್ ಇರೋಲ್ಲ, ಬಟ್ ವೀಕೆಂಡಲ್ಲಿ ಭಾಳ ರಶ್ ಇರುತ್ತೆ. ಸೊ ವಿ ಆರ್ ವೇಟಿಂಗ್ ಫಾರ್ ಒಂದು 5 to 6 ಐಟಮ್ಸ್ನ, ಒಂದು 5 ಐಟಮ್ಸ್ ನಾವು ಕೆಫೆಯಲ್ಲಿ ಡೈನಿನಲ್ಲಿ ಮಾಡೋಣ ಅಂತ ವೇಟ್ ಮಾಡ್ತಿದ್ವಿ. ಸೊ ಅಲ್ಲೊಂದು ಜಿಂಗಾ ಅಂತ ಒಂದು ಗೇಮ್ ಇದೆ, ಅದೆಲ್ಲ ಆಡೋಕ್ಕೆ ಕೊಡ್ತಾರೆ ನಿಮಗೆ. ಅದೊಂದು ಇದು ಕೊಡ್ತಾರೆ, ಟೈಮ್ ಪಾಸಿಗೆ ಕೊಡ್ತಾರೆ. ಇಟ್ ವಾಸ್ ಗುಡ್, ನಿಮಗೆ ಇಂಟ್ರೆಸ್ಟಿಂಗ್ ಇದೆ. ಬಟ್ ಗೇಮ್ಸಿಂದ ರೂಲ್ಸ್ ನನಗಷ್ಟು ಗೊತ್ತಿಲ್ಲ. ಬಟ್ ಇದೊಂದು ಗೊತ್ತಿದೆ ನನಗೆ, ಏನಂದರೆ ಬೇಸಿಕಲಿ ಇದೊಂದು ಬೀಳಿಸ್ಬಾರ್ದು ಗೇಮಲ್ಲಿ. ಆದಷ್ಟು ಬೀಳ್ಸೋರು ಔಟ್ ಅಂತ. ಸೊ ನಮ್ಮ ಫ್ರೆಂಡ್ ಪವನಿಗೆ ಬಹಳ ಇಷ್ಟ ಆಯಿತು ಗೇಮು. ಬಟ್ ಫೈನಲಿ ಹಂಗೆ ಇದು ಮಾಡಿ ನಾವೇನು ಮಾಡಿದ್ವಿ, ಮಧ್ಯದಿರೋದೇ ಓಪನ್ ಮಾಡ್ತಾ ಹೋದ್ವಿ. ಆ್ಯಂಡ್ ಆಫ್ಟರ್ ದ್ಯಾಟ್ ಅದು ಫಾಲೋ ಆಯಿತು. ಆ್ಯಂಡ್ ಡಾಮಿನೋಸ್ ಅಂತಲೂ ಗೇಮ್ ಆಡಿದ್ವಿ, ಚೆನ್ನಾಗಿತ್ತು. ಡಾಮಿನೋಸ್ ಗೇಮ್ ಗೊತ್ತಲ್ಲ ನಿಮಗೆ, ಅದೊಂದು ಪುಷ್ ಮಾಡಿದ್ರೆ ಎಲ್ಲ ಬೀಳ್ತಾ ಹೋಗುತ್ತೆ. ಇದೊಂಥರ ಮಜಾ ಆಗುತ್ತೆ. ಸೊ ಫಸ್ಟು ನಾನು ಆರ್ಡ್ರ್ ಮಾಡಿದ್ದು ಕ್ರಿಸ್ಪಿ ಹನಿ ಚಿಲ್ಲಿ ಫ್ರೈಸ್ ಅಂತ. ಕ್ರಿಸ್ಪಿ ಹನಿ ಚಿಲ್ಲಿ ಫ್ರೈಸ್ ವಾಸ್ ಗುಡ್, ಸ್ವೀಟ್. ತಿಂದರೆ ಕ್ವಾಲಿಟಿ ಬೇರೆ ಚೆನ್ನಾಗಿದೆ, ಕ್ವಾಲಿಟಿ ಬೇರೆ ಲೆವೆಲ್ ಇದೆ. ಯಾಕಂತ ಹೇಳಿದ್ರೆ ಯೂಶ್ವಲಿ ನಾವು ಪ್ರೈಸ್ ಎಷ್ಟು ಕಮ್ಮಿ ಕೊಡ್ತೀವಿ, ಆ ಲೋ ಕ್ವಾಲಿಟಿ ಟೇಸ್ಟ್ ಅದೊಂದು ಫೀಲಿಂಗ್ ಬರುತ್ತೆ. ಬಟ್ ಇಟ್ ಈಸ್ ಹ್ಯಾವಿಂಗ್ ಎ ಹೈ ಕ್ವಾಲಿಟಿ ಟೇಸ್ಟ್. ತುಂಬ ಇಷ್ಟ ಆಯಿತು, ಮಸ್ಟ್ ಟ್ರೈ ಮಾಡಿ ಅಂತೆ ಕ್ರಿಸ್ಪಿ ಹನಿ ಚಿಲ್ಲಿ ಫ್ರೈಸ್. ಸೊ ಯೂಶ್ವಲಿ ನಾನು ನಾನ್ ವೆಜ್ ರೆಸ್ಟೋರೆಂಟಿಗೆ ಹೋಗ್ತಾ ಇರ್ತೀನಿ, ವೆಜ್ ರೆಸ್ಟೋರೆಂಟಲ್ಲಿ ಫಸ್ಟ್ ಟೈಮ್ ಈ ಥರದ್ದು ಇಷ್ಟ ಆಯಿತು ನನಗೆ. ಇನ್ಸೈಡ್ ಕ್ರಿಸ್ಪಿ ಆ್ಯಂಡ್ ಸೊ ಔಟ್ಸೈಡ್ ಕ್ರಿಸ್ಪಿ ಆ್ಯಂಡ್ ಇನ್ಸೈಡ್ ಮಾಯ್ಸ್ಟ್ ಆ್ಯಂಡ್ ಎಳ್ಳು ಎಲ್ಲ ಹಾಕಿದರು. ಇಟ್ ವಾಸ್ ಗುಡ್. ಸೊ ನೆಕ್ಸ್ಟ್ ನಾನು ಆರ್ಡ್ರ್ ಮಾಡಿದ್ದು ಸ್ಮೋಕಿ ಬ್ರೌನಿ. ಸೊ ಬೇಸಿಕಲಿ ದಿಸ್ ಈಸ್ ಹಾಟ್ ಚಾಕ್ಲೇಟ್ ಫಡ್ಜ್. ಕೆಳಗಡೆ ಬ್ರೌನಿ ಹಾಕ್ತಾರೆ ಆ್ಯಂಡ್ ಮೇಲ್ಗಡೆ ವೆನಿಲಾ ಐಸ್ ಕ್ರೀಮ್ ಸಿರಪ್ ಆ್ಯಂಡ್ ದೆನ್ ಹಾಟ್ ಚಾಕ್ಲೇಟ್ನ ಇದು ಮಾಡ್ತಾರೆ, ಪೋರ್ ಮಾಡ್ತಾರೆ. ಸೊ ಬಿಸಿ ಬಿಸಿ ಚಾಕ್ಲೇಟ್ ಬ್ರೌನಿ ಆ್ಯಂಡ್ ದೆನ್ ವೆನಿಲಾ ಐಸ್ ಕ್ರೀಮ್ ತಿನ್ನೋಕ್ಕೆ ಸ್ವರ್ಗನೇ ಫೀಲಿಂಗ್ ಆಗುತ್ತೆ. ನನಗಂತೂ ತುಂಬ ಇಷ್ಟ ಆಯಿತು, ಮಸ್ಟ್ ಟ್ರೈ ಮಾಡಿ ಅಂತೆ. ಸೊ ಮಾತ್ರ ಬೇರೆ ಕಡೆ ಎಲ್ಲ ಶಿವಮೊಗ್ಗದಲ್ಲಿ ಆಲ್ಮೋಸ್ಟ್ ಬೇರೆ ಕಡೆ ತಿಂದರೆ ಬ್ರೌನಿ ಹಾಕಲ್ಲ, ಅವ್ರೇನು ಹಾಕ್ತಾರೆ, ಕೇಕ್ ಹಾಕ್ತಾರೆ. ಸೊ ಬ್ರೌನಿ ಕೇಕು ಡಿಫ್ರೆನ್ಸ್ ಇರುತ್ತೆ. ಇಟ್ ವಾಸ್ ಗುಡ್. ಆ್ಯಂಡ್ ದೆನ್ ವಿಲ್ ಕಮ್ ನೆಕ್ಸ್ಟ್ ಟು ದ ಅರೇಬಿಯನ್ ಮಸಾಲ ಪನ್ನೀರ್ ಅಂತ. ಇದು ಅರೇಬಿಯನ್ ಮಸಾಲ ಪನ್ನೀರು ಚೆನ್ನಾಗಿತ್ತು. ಫುಡ್ ವಾಸ್ ಹೆವಿ ಇತ್ತು. ಬಟ್ ಪನ್ನೀರ್ ತುಂಬ ಪೌಡ್ರ್ ಥರ ಆಗ್ತಿಲ್ಲ ಮುಟ್ಟಿದ್ರೆ, ಬಟ್ ತುಂಬ ಡೀಪ್ ಫ್ರೈನೂ ಆಗಿಲ್ಲ. ಇಟ್ ವಾಸ್ ಗುಡ್. ತಂದೂರಿನ ಟೇಸ್ಟ್ ಬರುತ್ತೆ. ತಂದೂರಿ ಐಟಮ್ಸ್ ಏನು ತಿಂತಿರಲ್ಲ, ತಂದೂರಿ ಪನ್ನೀರ್ ಆ ಥರ ಟೇಸ್ಟ್ ಇದೆ. ಸೊ ಅರೇಬಿಯನ್ ಮಸಾಲ ಪನ್ನೀರ್ ಆ್ಯಂಡ್ ಅದರಲ್ಲಿ ಕ್ಯಾಪ್ಸಿಕಮ್ಸ್, ಆ ಥರ ರೆಡ್ ಆ್ಯಂಡ್ ಗ್ರೀನ್ ಕ್ಯಾಪ್ಸಿಕಮ್ ಹಾಕಿದ್ದಾರೆ.
ಅದ್ರ ಜೊತೆ ಟೇಸ್ಟ್ ಇನ್ನೂ ಸಖತ್ತಾಗುತ್ತೆ, ಮಸ್ಟ್ ಟ್ರೈ ಮಾಡಿ ಅಂತೆ. ಬಟ್ ಬಟರ್ ಕ್ರೊಸಾಂಟ್ ತೊಗೊಂಡೆ. ಬಟರ್ ಕ್ರೊಸಾಂಟಲ್ಲಿ ನನಗೇನಂತ ಅನಿಸುತ್ತೆ, ಸೆಲೆಕ್ಟಿವ್ ಸರಿಯಾಗಿ ಮಾಡಿಲ್ಲ ನಾನು. ಅದ್ರಲ್ಲಿ ಚಾಕ್ಲೇಟ್ ಬಟರ್ ಕ್ರೊಸಾಂಟ್ ತೊಗೊಳ್ಬೇಕಾಗಿತ್ತು ನಾನು. ಬರೀ ಬಟರ್ ಕ್ರೊಸಾಂಟ್ ತೊಗೊಂಡೆ. ಅದ್ರ ಜೊತೆ ಒಂದು ಕಾಫಿ ಏನೋ ಬರುತ್ತೆ, ಕೆಫೆ ಲಾಟೆ ಏನೋ ಬರುತ್ತೆ, ಅದ್ರ ಜೊತೆ ಡಿಪ್ ಮಾಡಿ ತಿನ್ನಬೇಕು. ಬಟ್ ನಾನು ಹಂಗೆ ತಿಂದೆ. ಇಟ್ ವಾಸ್ ಸೇಮ್ ಲೈಕ್ ಬ್ರೆಡ್, ಅದೇ ಅನಿಸ್ತು. ಬಟ್ ಇಟ್ ವಾಸ್ ಗುಡ್. ನಂಗೆ ಐಡಿಯಾ ಇರಲಿಲ್ಲ, ಬಟ್ ಇಟ್ ವಾಸ್ ಮಿಸ್ಸಿಂಗ್. ನಾನು ಇದೊಂದು ಆರ್ಡ್ರ್ ಮಾಡೋದು ಮಿಸ್ ಮಾಡಿಕೊಂಡೆ, ಅದು ಕೆಫೆ ಲಾಟೆ ಆರ್ಡ್ರ್ ಮಾಡೋದು ಮಿಸ್ ಮಾಡಿದೆ. ಸೊ ಮಸ್ಟ್ ಟ್ರೈ ಮಾಡಿ ಅಂತೆ. ಬಟರ್ ಕ್ರೊಸಾಂಟ್ ತೊಗೊಂಡ್ರೆ ಅದ್ರ ಜೊತೆ ಕೆಫೆ ಲಾಟೆ ಕಾಫಿ ಬರೀ ಡಿಪ್ ಮಾಡಿ ತಿನ್ನೋಕ್ಕೆ ಸಖತ್ತಾಗುತ್ತೆ. ಆ್ಯಂಡ್ ಕಮ್ಸ್ ಟು ದ ನೆಕ್ಸ್ಟ್ ಥಿಂಗ್, ಮೆಕ್ಸಿಕನ್ ಕೌಬಾಯ್ ಪಿಜ್ಜಾ. ಸೊ ದಿಸ್ ಈಸ್ ಎ ಪ್ಯೂರ್ ವೆಜ್ ಪಿಜ್ಜಾ. ಮಾತ್ರ ಮೆಕ್ಸಿಕನ್ ಕೌಬಾಯ್ ಪಿಜ್ಜಾ ವಾಸ್ ಬಿಲೋ ಆ್ಯಾವ್ರೇಜ್. ಮಾತ್ರ ಅಪ್ ಟು ದ ಪಾಯಿಂಟ್ ಇರಲಿಲ್ಲ. ವಾಟ್ ಐ ಎಕ್ಸ್ಪೆಕ್ಟೆಡ್ ಆ ಥರ ಇರಲಿಲ್ಲ. ಬಟ್ ಇಟ್ ವಾಸ್ ಗುಡ್. ಚೆನ್ನಾಗಿದೆ. ಒಂದು ನಾರ್ಮಲ್ ಪಿಜ್ಜಾ ಹೆಂಗಿರುತ್ತೆ ಹಂಗಿದೆ. ಬಟ್ ಇಟ್ ವಾಸ್ ನಾಟ್ ಅಪ್ ಟು ದ ಪಾಯಿಂಟ್. ಯು ಕ್ಯಾನ್ ಟ್ರೈ ಇಟ್ ವಿತ್ ಯುವರ್ ಫ್ರೆಂಡ್ಸ್. ಆ್ಯಂಡ್ ಹಂಗೆ ತಿನ್ನೋಕೆ ಇಷ್ಟ ಆಗಿಲ್ಲ. ಲೆಟ್ಸ್ ಚಿಲ್ಲಿ ಫ್ಲೇಕ್ನ ಮತ್ತು ಆ್ಯಂಡ್ ಆರೆಗಾನೋ ಫ್ಲೇಕ್ಸ್ನ ಹಾಕಿ ತಿನ್ನೋಣ ಟ್ರೈ ಮಾಡಿದೆ. ಲಿಟಲ್ ಬಿಟ್ ಚೆನ್ನಾಗೈತಿ, ಟೇಸ್ಟು ಲಿಟಲ್ ಬಿಟ್ ಚೆನ್ನಾಗಾಯಿತು. ಇಟ್ ವಾಸ್ ಗುಡ್. ಮಸ್ಟ್ ಟ್ರೈ ಮಾಡಿ ಅಂತೆ. ಮಸ್ಟ್ ಟ್ರೈ ಅಂತಲ್ಲ, ಆ್ಯಾವ್ರೇಜ್ ಟ್ರೈ ಮಾಡಿ ಅಂತ. ಆ್ಯಂಡ್ ನೆಕ್ಸ್ಟ್ ನಾವೇನು ಮಾಡಿದ್ವಿ, ಕ್ರೀಮಿ ವೈಟ್ ಸಾಸ್ ಪಾಸ್ತಾನ ಮತ್ತು ಲೋಡೆಡ್ ಸಾಲ್ಸಾ ಚೀಸ್ ನಾಚೋ. ಫಸ್ಟು ಲೋಡೆಡ್ ಸಾಲ್ಸಾ ಚೀಸ್ ನಾಚೋ ಆರ್ಡ್ರ್ ಮಾಡಿದೆ. ಅದು ಪಾರ್ಸೆಲ್ ತೊಗೊಂಡು ಬಂದ್ವಿ, ಟ್ರೈ ಮಾಡಿದೆ. ಹೆವೆನ್ಲಿ ಫೀಲಿಂಗ್ ಇತ್ತು. ಲೋಡೆಡ್ ಸಾಲ್ಸಾ ಚೀಸ್ ನಾಚೋಸ್ ಮತ್ತು ಅದ್ರಲ್ಲಿ ಚೀಸ್ ಲೋಡಿಂಗ್ಸ್ ಇತ್ತು. ಮತ್ತು ನಮ್ಮ ಕೊಕ್ಕೋ ಪೆಟ್ಟಿಗೂ ಭಾಳ ಇಷ್ಟ ಆಗಿಬಿಡ್ತು. ಮತ್ತು ಕೊಟ್ಟಿಲ್ಲ, ಡಾಗ್ಸಿಗೆ ಫೀಡ್ ಮಾಡೋಕ್ಕಿಲ್ಲ, ಸೊ ಅದಕ್ಕೆ ನಾನು ಕೊಟ್ಟಿಲ್ಲ. ಆ್ಯಂಡ್ ವಿಲ್ ಕಮ್ಸ್ ಟು ದ ಬಿಸ್ಕಾಪ್ ಶೇಕ್ಸ್ ಎಕ್ಸ್ಪ್ರೆಸ್ಸೋ. ಬಿಸ್ಕಾಪ್ ಶೇಕ್ಸ್ ಎಕ್ಸ್ಪ್ರೆಸ್ಸೋ ಮಾತ್ರ ಭಾಳ ಸಖತ್ತಾಗಿತ್ತು. ಬಿಸ್ಕಾಫಿಂದು ಬಿಸ್ಕೆಟ್ ಬರುತ್ತಲ್ಲ, ಅದರಿಂದ ಮಿಕ್ಸಿಲಿ ಇದು ಮಾಡಿ ಮಿಲ್ಕ್ ಹಾಕಿ ಸಖತ್ತಾಗಿ ಮಾಡಿದ್ದಾರೆ. ನನಗಂತೂ ತುಂಬ ಇಷ್ಟ ಆಯಿತು. ಆ್ಯಂಡ್ ಮಸ್ಟ್ ಟ್ರೈ ಮಾಡಿ ಅಂತೆ. ಈ ಥರ ತಿಂದಿಲ್ಲ ನಾನು, ಈ ಥರ ಕುಡ್ದಿಲ್ಲ. ಇಟ್ ವಾಸ್ ಡಿಫ್ರೆಂಟ್, ಎಸ್ಪೆಷಲಿ ಇನ್ ಶಿವಮೊಗ್ಗ. ಆ್ಯಂಡ್ ವಿಲ್ ಕಮ್ಸ್ ಟು ದ ನೆಕ್ಸ್ಟ್, ಕ್ರೀಮಿ ವೈಟ್ ಸಾಸ್ ಪಾಸ್ತಾ. ಕ್ರೀಮಿ ವೈಟ್ ಸಾಸ್ ಪಾಸ್ತಾ ಈಸ್ ಆಲ್ಸೋ ಹೆವೆನ್ಲಿ ಫೀಲಿಂಗ್. ಸ್ಪೈಸಿ ಇಸ್ತು ಒಂದು ಸಾಸ್. ಕ್ರೀಮಿ ವೈಟ್ ಸಾಸ್ ಪಾಸ್ತಾ ಬೇಸಿಕಲಿ ಚೀಸಿಂದ ಆ ಥರ ಟೇಸ್ಟ್ ಬಂತಂತ ಹೇಳಿದ್ರೆ ಭಾಳ ಸಕ್ಕತ್ತಾಗಿತ್ತು. ಮಸ್ಟ್ ಟ್ರೈ ಮಾಡಿ. ಸೊ ಐ ಹೋಪ್ ಯು ಎಂಜಾಯ್ ದ ವಿಡಿಯೋ. ಡೂ ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಟು ಮೈ ಚಾನಲ್. ಥ್ಯಾಂಕ್ ಯು ಫಾರ್ ವಾಚಿಂಗ್.